ನಮಸ್ಕಾರ. ಇವತ್ತು ವಿಶೇಷವಾಗಿ ಹೇಳುವಂಥದ್ದು ಎರಡು ದೇವಸ್ಥಾನಗಳ ಬಗ್ಗೆ. ಈ ದೇವಸ್ಥಾನಕ್ಕೂ ಸಿನಿಮಾಕ್ಕೂ ಒಂದು ಲಿಂಕ್ ಇದೆ. ಏನಪ್ಪ ಅಂದರೆ, ಬೆಂಗಳೂರಿನ ಬಂಡಿ ಮಹಾಕಾಳಮ್ಮ ದೇವಸ್ಥಾನದಲ್ಲಿ ಎಲ್ಲ ಕನ್ನಡ ಸಿನಿಮಾಗಳು ಮುಹೂರ್ತ ಆಗುತ್ತೆ. ಕಾರಣ, ದೇವಿಯ ಆಶೀರ್ವಾದ ಇದ್ದರೆ ಸಿನಿಮಾ ಹಿಟ್ ಆಗುತ್ತೆ ಅನ್ನುವಂಥದ್ದು. ಟಗರು, ಹಾಗೆಯೇ ಡಾಲಿ ಧನಂಜಯ ಅವರ ಎಲ್ಲ ಸಿನಿಮಾಗಳು, ನೆನಪಿರಲಿ ಪ್ರೇಮ್ ಅವರ ಸಿನಿಮಾಗಳು, ಹೀಗೆ ಸಾಕಷ್ಟು ಸಿನಿಮಾಗಳು ಇಲ್ಲಿ ಮುಹೂರ್ತ ಆಗುತ್ತೆ. ಅದೇ ಥರ ಕುಂದಾಪುರದಲ್ಲಿ ಒಂದು ದೇವಸ್ಥಾನ ಇದೆ. ಅದು ಆನೆಗುಡ್ಡೆ ಗಣಪತಿ ದೇವಸ್ಥಾನ. ಸೊ ಈ ದೇವಸ್ಥಾನದಲ್ಲಿ ಪೂಜೆ ಅಥವಾ ಮುಹೂರ್ತ ಆದರೆ ಒಂದು ಲಕ್ ಇದೆ ಅನ್ನುವಂಥ ಒಂದು ನಂಬಿಕೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕಾಂತಾರ ಸಿನಿಮಾ ಏನಿದೆ ಪಾರ್ಟ್ 1, ಅದು ಕೂಡ ಇಲ್ಲಿ ಮುಹೂರ್ತ ಆಗಿತ್ತು. ಅದೇ ಥರ ಕಾಂತಾರ ಪ್ರೀಕ್ವಲ್ ಸಿನಿಮಾ ಏನಿದೆಲ್ಲ, ಇದು ಕೂಡ ಇಲ್ಲಿಯೇ ಮುಹೂರ್ತ ಮುಗಿಸಿರುವಂಥದ್ದು. ಸೊ ಇದು ಒಂದು. ಇದೇ ಒಂದು ಜಾಗದಲ್ಲಿ ಈಗ ಗಾಡ್ ಪ್ರಾಮಿಸ್ ಅನ್ನುವಂಥ ಒಂದು ಸಿನಿಮಾ, ಹೊಸಬರ ಸಿನಿಮಾ, ಸೂಚನ್ ಶೆಟ್ಟಿ, ರವಿ ಬಸ್ರೂರವರ ಶಿಷ್ಯ. ಸೊ ಅವರ ಒಂದು ಸಿನಿಮಾದ ಮುಹೂರ್ತ ಇಲ್ಲ ಆಗಿರುವಂಥದ್ದು. ರವಿ ಬಸ್ರೂರ್ ಸೇರಿದಂತೆ ಪ್ರಮೋದ್ ಶೆಟ್ಟಿ ಈ ಒಂದು ಸಿನಿಮಾ ತಂಡಕ್ಕೆ ಸಪೋರ್ಟ್ ಮಾಡಿರುವಂಥದ್ದು, ಅವ್ರ ಬಗ್ಗೆ ಹೇಳಿರುವಂಥದ್ದು. ವಿಶೇಷವಾಗಿ ಸೂಚನ್ ಶೆಟ್ಟಿ ಈ ಮೂಲಕ ನಿರ್ದೇಶಕರಾಗಿರುವಂಥದ್ದು. ಗಿರ್ಮಿಟ್, ಹಾಗೆಯೇ ಇನ್ನೊಂದು ಚಿತ್ರ ಇದೆ ರವಿ ಬಸ್ರೂರ್ ಸಿನಿಮಾ, ಅದಕ್ಕೂ ಇವರು ಕೆಲಸ ಮಾಡಿರುವಂಥದ್ದು. ಆ ಒಂದು ಅನುಭವದ ಆಧಾರದ ಮೇಲೆ ಇಲ್ಲಿ ಡೈರೆಕ್ಷನ್ ಇಳಿದಿರುವಂಥದ್ದು ಅಂತ ಹೇಳ್ತಾ ನನ್ನ ಈ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.